ಜಾಗದಾಗ ಬಲವಿಲ್ಲ, ಕೋಳಿಗೆ ಹಲ್ಲಿಲ್ಲ, ಕತ್ತಿಗೆ ಗೋಡಿಲ್ಲ, ಸತ್ತ ಮೇಲೆ ಸುಡುಗಾಡಕ್ಕೆ ಒಯ್ತಾರ. ಬರ್ರಿ ಬರ್ರಿ, ಯಾರಿಗಾರ ಏನಾರು ಕೇಳದಿದ್ರು ಕೇಳ್ರಿ, ನಾವೇನು ಸಾಮಾನ್ಯರಲ್ಲ. ಕಪ್ಪತ್ತು ಗುಡ್ಡದಾಗ 70 ವರ್ಷ ತಪ್ಪಲ ತಿಂದು ಕಪ್ಪಿ ಮೇಲೆ ಸೂಜಿ ಮೇಲೆ ಗಜಗಿನ ಮೇಲೆ ನಿಂತು ತಪಸ್ಸು ಮಾಡಿದ ಮಹಾ ತಪಸ್ವಿ ನಾನು. ಗುದ್ದಲಿ ಮಾಡಿದ ಗುದ್ಲಪ್ಪ ಸ್ವಾಮಿಗಳು ಅಂತಾರ ನಮಗ. ಯಾರ ಕೇಳದಿದ್ರು ಕೇಳ್ರಿ, ಹಿಂದಿಂದ ನೋಡಿ ಹೇಳ್ತೀನಿ, ಮುಂದಿಂದ ನೋಡಿ ಹೇಳ್ತೀನಿ, ನಡಬರ್ಕಿಂದ ನೋಡಿ ಹೇಳ್ತೀನಿ ನಾನು. ಅಂದ್ರೆ 2 ಬಳ್ಳಿನ ಸಂಜಾನ ಜಾಗ ನೋಡಿ ಹೇಳ್ತೀನಿ ನಾನು. ಎಷ್ಟೊತ್ತನ ಹೇಳಿದ್ ಕರೆ ಬಂದ್ರಿ ಅಣ್ಣ, ನಿಮ್ಮ ಅಣ್ಣಿ ಮಾಡಿ ಹೇಳ್ತೀನಿ ಎಲ್ಲ ಸುಳ್ಳ. ಎಷ್ಟೊತ್ತನ ಹೇಳಿದ್ ಎಲ್ಲ ಬಾಳ ಕಾಲಿನ. ಏನ್ ಮಾಡುದ್ರಿ? ಕರೆ ಸಾಧು ವೇಷ ಹಾಕೊಳ್ಳೋದು ಬಂತು. ಏನಾದ್ರು ಸಾಧುಗಳಿದ್ರು ಕ್ಷಮಿಸ್ರಪ್ಪ, ನಾ ಹೊಟ್ಟಿ ಬಾಡಿಗೆ ಹಾಕಿನಿ. ಅಪ್ಪ ಮತ್ತೆ ಇವನು ಹಾಕೊಂಡು ಹಿಂಗಂಗಾರ್ದು ಸಿಕ್ಕಂಗ ಸಾಲ ಮಾಡೀನಿ. ಸಾಲಗಾರರು ಬಂದು ಕಂಬಕ್ಕೆ ಕಟ್ಟಿ ಹಾಕಿ ಹೊಡ್ಯಾಕತ್ತಿದ್ರು, ಹೆಂಗ್ ಬೇಕಂಗ ಬಡ್ಯಾಕತ್ತಿದ್ರು. ಸಾಯ್ಬೇಕು, ಹುರುಳು ಹಾಕೋಬೇಕಂತೇಳಿ ಹೊಂಟಿದ್ನಿ, ಹೊಂಟಿದ್ನಿ. ಅಲ್ಲಿ ಹೋಗೋದ್ರಾಗ ಒಬ್ಬ ಸಾಧು ಎಲ್ಲ ಬಿಚ್ಚಿಟ್ಟು ನೀರಾಗ ಮುಣಿಗೆ ಎಳಾಕತ್ತಿದ್ದವ. ಅವ ಮುಣಿಗೆ ಹೇಳಿದ್ರಾಗ ನಾ ಇವನು ಹಾಕೊಂಡು ಬಂದೀನಿ. ಹಾಕೊಂಡು ಬಂದು ಊರಾಗ ಬಂದ್ರು ಒಬ್ರು ಗುರುತು ಹಿಡಿದಿಲ್ಲ. ನಾನು ಸಾಲ ಕೊಟ್ಟರು 101 ರೂಪಾಯಿ ಕೊಟ್ಟು ಕಾಲು ಹಿಡ್ಕೊಂಡು ಹೋಗ್ಯಾರ. ಏನಾರ ಇರ್ಬೇಕು ಇದ್ರಾಗ ಮಹಿಮಾ ಅಂತಿನ್ನ. ಸಾಲ ಕೊಟ್ಟರು ಹೋಗ್ಯಾರಿ ಅಂತದ್ರಾಗ ನಾವೊಂದು ಹುಡುಗಿ ಲವ್ ಮಾಡೀನ್ರಿ. ಹ್ಞೂನ್ರಿ, ಆ ಹುಡುಗಿ ನನ್ನ ನಂಬ್ಯಾಳ. ಆದ್ರೆ ಏನ್ ಮಾಡುದು, ನಡ್ಬರ್ಕೊಬ್ಬ ಬಂದು ವಿಲನ್ ಆಗಿ ನಿಂತ ಸಿದ್ಧ ನನ್ನ ಮಗ. ಏನಾರು ಮಾಡಿ ಆ ಹುಡುಗಿನ ಉಮ್ಮದಿ ದಾರಿಗೆ ತಗೊಂಡೋಗಿ ಒಂದು ಗುಡಿಸಲು ಹಾಕೊಂಡು ಆರಾಮ್ ಇರ್ಬಹುದು ನಾನು. ಇಲ್ಲ ಅಂತ ನೆನ್ಸೋದ್ರೊಳಗ ತೊನ್ಸಾಳ ಗೌಡಿ ಶಾಲಿ ಬಂದ ಬಿಟ್ಲಲ್ಲ. ಬರ್ಲಿ ಮಜಾ ಮಾಡಿ ಕೈ ಬಿಡ್ತೀನಿ. ಬುಡು ಅಂತೈತಿ, ಬುಡು ಮೇಲಾಗತೈತಿ. ಜಾಗದಾಗ ಬಲವಿಲ್ಲ, ಕೋಳಿಗೆ ಹಲ್ಲಿಲ್ಲ, ಕತ್ತಿಗೆ ಕೋಡಿಲ್ಲ, ಸತ್ತ ಮೇಲೆ ಸುಡುಗಾಡಕ್ಕೆ ಒಯ್ತಾರ. ಮತ್ತ ಸತ್ತಾಗ ಎಲ್ಲರನ್ನ ಸುಡುಗಾಡ್ದಾಗ ಒಯ್ತಾರಿ. ಮತ್ತೇನ ಮನೆಗಿಟ್ಟು ಪೂಜೆ ಮಾಡ್ತಾರೇನ್ರಿ? ಬಾಲೇ ಬಾ, ನಿನ್ನ ಇಚ್ಛೆ ಏನಿದೆ ನನ್ನ ಹತ್ರ ಈಡೇರಿಸಿಕೋ, ಯಾವುದಕ್ಕೂ ಕಡಿಮೆ ಮಾಡ್ಕೋಬೇಡ. ಅಂದಂಗ ನೀವು ಸ್ವಾಮಿಯರೇನ್ರಿ? ಅಂತಿಂತ ಸ್ವಾಮಿ ಅಲ್ಲ. ನಾ ಕಪ್ಪತ್ ಗುಡ್ಡದಾಗಿ 70 ವರ್ಷ ತಪ್ಪಲ ತಿಂದು ಕಪ್ಪಿ ಮೇಲೆ ಸೂಜಿ ಮೇಲೆ ಗಜಗಿನ ಮೇಲೆ ನಿಂತು ತಪಸ್ಸು ಮಾಡಿದ ಮಹಾ ತಪಸ್ವಿ. ಗುದ್ದಲಿ ಮಾಡಿದ ಗುದ್ಲಪ್ಪ ಸ್ವಾಮಿಗಳು ಅಂತಾರ ನಮ್ಮ. ಎಷ್ಟು ದೈತ್ ನೋಡ ಏನ್ರಿ ಹೆಸರು? ಅಲ್ಲ, ಆ ಸೂಜಿ ಎಲ್ಲಿ ಹೋಗಿಲ್ಲೇನ್ರಿ? ಹೋಗಂಗಿಲ್ಲ. ಯಾಕ್ರಿ? ಅದು ಅನ್ಕತೆ ಇಲ್ಲ ಅಂತೇಳಿ ಮುರಿತಾವು ಉಳಿದೋರ್ದು ಹಿಂದಗಡೆ ನನಗ ಅಂತೇಳಿ ಐತಲ್ಲ. ಕಪ್ಪೆ ರೈತೇನ ಅದು ಶಟದ್ರಿ? ಎಲ್ಲಾನು ಅದಾವು. ಹ್ಞೂನ್ರಿ, ಮೀಸಲಾಗಿರ್ತೀನಿ ಅವ್ರ ಸಂಬಂಧ. ಅಂದಂಗ ನಿಮ್ಗ ಭವಿಷ್ಯ ಹೇಳಕ ಬರುತ್ರಿ? ಹೇಳಬಲ್ಲೆವು, ಹೇಳಿ ತಿಳಿಯಬಲ್ಲೆವು, ತಿಳಿದದ್ದನ್ನು ಮಾಡಬಲ್ಲೆವು, ಮಾಡಿದ್ದನ್ನು ಯಾರಿಗೂ ಗೊತ್ತಾಗದಂಗ ಸುಮ್ಮನೆ ಕುಂದ್ರಬಲ್ಲೆವು. ಹಿಂದಿಂದ ನೋಡಿ ಹೇಳ್ತೀನಿ, ಮುಂದಿಂದ ನೋಡಿ ಹೇಳ್ತೀನಿ, ನಡಬರ್ಕಿಂದ ನೋಡಿ ಹೇಳ್ತೀನಿ. ಅಂದ್ರೆ 2 ಬಳ್ಳಿನ ಸಂಧ್ಯಾನ ಜಾಗ ನೋಡಿ ಹೇಳ್ತೀನಿ ಅಂದ್ಯಾ? ಅಂದಂಗ ನನ್ನ ಭವಿಷ್ಯ ಹೇಳ್ತೀರಿ? ಹೇಳ್ತೀನಿ, ಆದ್ರೂ ರೊಕ್ಕ ಆಗುತ್ತೆ. ಎಷ್ಟು? 2100 ರೂಪಾಯಿ. ಅವು ಹೆಂಗಿರ್ತಾವ್ರಿ? ಇರ್ತಾವು. ಯಾರು ನೋಡು, ಅವ್ರವ್ರ ಭಕ್ತಿ. ಯಾರು 2100 ಕೊಡ್ತಾರೆ, ಯಾರು 501 ಕೊಡ್ತಾರೆ, ಯಾರು 201 ಕೊಡ್ತಾರೆ. ಫಿಗರ್ ಮೇಲೆ ಡಿಪೆಂಡ್. 101 ಮೇಲೆ ಮುಗಿಸ್ತೀನಿ. ಬರಿಗೆಟ್ಟಿ ಸ್ವಾಮಿಗಳು ಬರಿಗಟ್ಟಿನಿ ಅಲ್ಲ, ಪೂರಾ ಬರಿಗಟ್ಟಿನಿ ನೋಡಿಂದ. ಅಂದಂಗ ಸ್ವಾಮಿಗಳ ನಮ್ಮಪ್ಪ ಅದನಲ್ರಿ, ಗೋಗಿ ಜಾತ್ರೆಗೆ ಹೋಗಿ ಬಜಿ ತಗೊಂಡು ತಿನ್ನವ ಅಂತೇಳಿ 20 ರೂಪಾಯಿ ಕೊಟ್ಟನ್ರಿ. ನನ್ನ ಹತ್ರ ಇಷ್ಟ ಐತ್ರಿ, ಇಷ್ಟ ಕೊಡ್ತೀನಿ ನೋಡ್ರಿ. 90 ಹೋಗ್ಲಿ, 60 ಬರಂಗಿಲ್ಲ. ಏನ ಅಂದ್ರಿ ಸ್ವಾಮಿಗಳು? ಇದು 90 ಆದ್ರೆ ಫುಲ್ ಆಗ್ತಿತ್ತ. ಹಂಗಂದ್ರಿ ನನಗೂ ಸಿಗ್ತಿತ್ತು. ಏನಾರ ಏನ್ ಮಾಡು ಅಂದಂಗ ಸಮರ ಚಾ ಕುಡಿಯಕ್ಕಾಗತ್ತ. ಸಮರ
ನಿಮ್ದು ಹಿಡ್ಕೊಳ್ಳಿ ಯಾರಿ ಏನು ಕಾಲ್ರಿ ಈಗೇನ್ ಬೇಡ ಯಾಕ್ರಿ ತಂಡ್ಯಾಗ ಅಡ್ಡ ದೂರ ನಿಂದ ನಾನು ಕೊಡು ಏನ್ರಿ ಕೈ ಹಾ, ತಗೋರಿ 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 ನಡೆಯಂಗಿಲ್ಲ ಮತ್ತೆ ಯಾವ್ದು ನಡೀತೈತ್ರಿ ನೀರುಂಡು ಕೈ ಬೇಕು ನನಗೆ ಆ, ಈಗ ಅಲ್ಲಿಗೆ ಹೋಗ್ ಬಂದೀನ್ರಿ ತಳ್ಕೊಂಡೆ ಬಂದೀನಿ ತಗೋರಿ ನೀರುಂಡು ಕೈ ಇದು ನೀರು ಉಂಡದ್ರಿ ಈಗರೇ ಹಾ. ಯಾಕೆ ಸ್ವಾಮಿ ನೀನು ಜಿಗದ್ ಬೀಳಿ ಅವನವನು ನಿನಗೆಂದರ ಹೆಣ್ಸರ್ಕಾಯಿ ಹಿಡಿಯಕ್ ಬರ್ತೈತಿಲ್ಲ ನೀನು ಹೆಣಕಾಯಿ ಹೆಂಡ್ಕಾಲ ಯಾ ನಮ್ಮನೆ ಒತ್ತತೀಯೋ ಮರೆ ಕಿಚ್ಗಿಲ್ಲ ಅಮದಿನಿ ಅದ ಅಮ್ಮಿತಿ ಯಾ ನಮ್ಮನೆ ಅಂದ್ರ ಕೈಯನ್ ಗೆರಿ ಎಲ್ಲ ಸೌದೋಗ್ಯಾವ ಇಲ್ಲಿ ಅದ್ ಮಿದ್ರು ಇಲ್ಲಿ ಗೆರಿ ಹೇಳ್ತಾವ ಅದ್ರಾಗ ಯಾವ ನಮೂನಿ ತಿಕ್ಕೊಂಡು ನೋಡು ಒಂದು ಗೆರಿ ಇಲ್ಲ ಮತ್ತೆ ಸ್ವಚ್ಛ ಆಗ್ಬೇಕು ಹಾ ಏನ್ ಸ್ವಚ್ಛ ಏನ್ರಿ ಸಾವ್ರೆ ಅಂತೀರಿ ಏನೇನೋ ಅತ್ತೈತರ ಮಾಡ್ತೀರಲ್ಲ ಹೊಲಸಾಗಿದ್ದನ್ನ ನಾನು ಗೆರಿ ಕಾಣ್ಬೇಕಾದ್ರೆ ನೋಡ್ಬೇಕಾದ್ರೆ ಸ್ವಚ್ಛ ಮಾಡಿ ನೋಡ್ಬೇಕಲ್ಲ ಅದಕ್ರಿ ಬುಡು ಬುಡು ಅಂತೈತಿ ಬುಡು ಮೇಲಾಗತೈತಿ ಜಾಗದಾಗ ಬಲವಿಲ್ಲ ನಿನ್ನ ರಾಶಿ ಒಳಗ ರಾವು ಎದುರು ನಿಂತಾನ ಗಜ ಕದಮ್ ನಿಂತಾನ ಮಂಗಳ ಮಲಿಗಾನ ಅವ ಯಾಕೆ ತಕೊಂಡ್ರಿ ಸುಖ ಹೆಚ್ಚಾಗಿ ಬಂದಿದೆ. ಅದು ಅಲ್ಲದ ನಿನಗೆ ಶುಭಲಕ್ಷ್ಮಿ ಹೊಲದಾಳ ಯಾವಾಗ ಕಾಲು ಇಟ್ಟದ ನಿನಗೆ ಏನೇನೋ ಆಗಕತ್ತೇವು ಇದ್ದದ್ದೆಲ್ಲ ಹೋಗ್ಬಿಟ್ಟತ್ರಿ ಚಾನ್ಸ್ ಕಳ್ಕೊಂಡಿ ಬಾಳ ದಿನ ಆತ್ರಿ ಕಳ್ಕೊಂಡು ಇಲ್ಲ ಕಾಲುಗುಣದಿಂದ ಕಳ್ಕೊಂಡಿದ್ದಿ ಅದು ಕಾಲುಗುಣಕ್ಕೆ ಯಾಕಡೆ ಮಧ್ಯ ಹೇಳಿದ್ರೆ ಹಂಗಾಗುತ್ತೆ ಅದು ಅಲ್ಲ ಹೇಳ್ಬೇಕಂತಂದ್ರೆ ನಿನಗೆ 2 ಗಿಡ್ಡು ಮಂಗ್ಯಗಳು ಗಂಟು ಬಿದ್ದ ಮಂಗ್ಯಾಗಳ್ರಿ ಗಿಡ್ಡು ಮಂಗ್ಯಗಳು ಸಿದ್ಯ ಶಿವ್ಯ ಯವ್ವ ನನಗೆ ಹುಡುಗರು ಗಂಟು ಬಿದ್ದಿತ್ತು ನಿಮ್ಗೆ ಹೆಂಗ್ ಗೊತ್ತಾತ್ರಿ ಸ್ವಾಮಿಯರೇ ಎಲ್ಲಾನು ಗೊತ್ತಾಗತ್ ನನಗ ಭಾರಿ ಪವಾಡ್ ಪುರುಷ ಯಾರನ್ನು ಮಾಡ್ಕೊಂಡ್ರೆ ಸುಖ ಸಿಗ್ತದ ಅಂತ ವಿಚಾರ ಮಾಡಕತ್ತಿ ಈಗ ಅದನ್ನೇ ಕೇಳ್ಬೇಕಂದಿದ್ದೆ ನೀವೇ ಅಂದ್ರ ನೋಡ್ರಿ ಸಿದ್ಧನ ಮಾಡ್ಕೋಬೇಡ ಯಾಕ್ರಿ ಸುಖ ಸಿಗಂಗಿಲ್ಲ ಅಯ್ಯ ಮದುವೆ ಆದ 8 ದಿನದಾಗ ನೀ ರಾಂಡಿ ಮುಂಡೆ ಆಗ್ತಿ ಮತ್ತೆ ಅವ ಕೋಳಿ ಕಾಲಾಗ ಸಿಕ್ಕೊಂಡು ಸಾಯವದನ ಅವ ಕೋಳಿ ಕಾಲಾಗ ಅದ್ ಹೆಂಗ ಸಾಯ್ತಿದ್ದಾನ್ರಿ ಸಾಯ್ತಾನ ಹಂಗೈತಿ ಅವನ ಮರಣ ಇನ್ನ ಸಿದ್ಧನ ಮಾಡ್ಕೊನಿ ಇದು ಸಿದ್ಧನ ಅಲ್ಲ ಶಿವ್ಯನ ಮಗರಿ ಸಿಕ್ಕಂಗ ಕುಡಿದು ಎಲ್ಲಿ ಬೇಕು ಅಲ್ಲೇ ಮಕ್ಕೊಂಡಿರ್ತತಿ ಅದನ್ನ ಕಟ್ಕೊಂಡು ನಾ ಯಾ ಸುಖ ಕಾಣ್ಲಿ ಅವ್ನ ಚಿಂತೆಗೆ ಏನಂದ್ಯಲ್ಲ ಅವ ಶಿವ ಎಲ್ಲಿ ಬೇಕು ಅಲ್ಲೇ ಕುಡಿದು ಮಕ್ಕೊಂತತ್ರಿ ಅದ್ರ ಜೊತೆಗೆ ಏನ್ ಸಂಸಾರ ಮಾಡ್ಬೇಕು ಹೇಳ್ರಿ ನಾ ದೇಶದ ಬಗ್ಗೆ ವಿಚಾರ ಮಾಡೋ ಸಂಬಂಧ ಕುಡಿದು ಮಕ್ಕೊಂಡಿರ್ತಾನವ ಗಟಾರ ದಂಡಿಗೆ ಅದಕ್ಕೆ ನೋಡು ಬೇಕಂದ್ರೆ ನಿನಗೆಲ್ಲ ಸುಖ ಸಿಗ್ತದ ನೀನ್ ಯಾವ್ದಕ್ಕೂ ಚಿಂತೆ ಮಾಡ್ಬೇಡ ನಿನ್ನದು ಎಲ್ಲಾನು ಒಟ್ಟ ಏನೈತಲ್ಲ ತುಪ್ಪದಾಗ ಜಾರಿ ಬೀಳ್ತದ ಬಿಡಂಗಿಲ್ಲ ಕೆಸರಾಗಿ ಬೀಳುತ್ತ ಮತ್ತೇನ್ ಸರಿ ಬಾ 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 ಏನ್ ಮಾಡಕ್ ದಾರ್ಯಾಗ ಏನಿಲ್ಲ ಬಿಡ ನಮ್ಮಪ್ಪ ಜಾತ್ರೆ ಕಡೆ ಹೋಗ ಅಂದಿದ್ನ ಹೊಂಟಿದ್ದ ದಾರ್ಯಾಗಿ ಸ್ವಾಮಿಯರ ಗಂಟು ಬಿದ್ರಪ್ಪ ಇವ್ರ ದೊಡ್ಡ ಸ್ವಾಮಿಗಳು ಇವ್ರದ್ದು ಇವ್ರ ದೊಡ್ಡ ಸ್ವಾಮಿಗಳ ದೊಡ್ಡ ಹೆಸರು ಇವ್ರದ್ದು ಏನ್ ಹೆಸರು ಇವ್ರದು ಕೇಳ್ಬೇಕಾರ ಹೇಳ್ತಾರ ನೋಡಿ ಚಂದ ನಮಸ್ಕಾರ ಬಾ ಸಂಬಳ ಎಲ್ಲಿ ಮೊದಲ ನಮಗ ಗಂಡಸರು ಅಂದ್ರೆ ಆಗಿ ಬರಂಗಿಲ್ಲ ಕಾಲು ಮುಟ್ಟುದು ಮೈ ಮುಟ್ಟುದು ಅಲ್ಲೇ ದೂರ ನಿಂತ ನಿಂಗೆ ಏನಿದ್ರು ವ್ಯವಹಾರ ಭವಿಷ್ಯ ಇದಾರ ಇವ್ರು ಏನ್ ಹೇಳ್ತಿ ಇದ್ದಿದ್ದು ಇರ್ಲಾರ್ದು ನಡಬರ್ಕೆಂದು ಎಲ್ಲಾನು ಹೇಳ್ತಾರ ಅವ್ರೆ ನೀನ್ ಹೇಳಿರ ನಂದೆಲ್ಲ ಪರಂಪರಿನ ಹೇಳ್ಯಾರ ಹಿಂಗ ನೀನು ಬೇಕಾರೆ ಕೇಳ ಯಾರೇ ಕತ್ತಿದ್ರಿ ನಮಸ್ತೆ ಭವಿಷ್ಯ ಹೇಳಪ್ಪ ಆಗುದಿಲ್ಲ ಆ ಗಂಡಸರಿಗೆ ಹೇಳಂಗಿಲ್ಲ ಬರೀ ಹೆಣ್ಮಕ್ಳಿಗೆ ಹೇಳ್ತೀನಿ ಯಾಕ ಗಂಡಸರಿಗೆ ಬಿರ್ಸತ್ತ ತನಿನದು ಗಂಡು ಬಿರುಸು ಗಿಂಡು ಬಿರುಸು ನಿನಗ್ ಗೊತ್ತು ನಮಗ್ ಗೊತ್ತಿಲ್ಲ ಸರಿ ನಡಿ ಮಾಡಪ್ಪ ಹೋಗ್ತೀಯ ಏನು ತೆಗೆಂತ 3ನೇ ಕಣ್ಣು 3ನೇ ಕಣ್ ತೆಗಿತಿ ಹಾ ಹಂಗ ಮಾಡ್ಬೇಡಪ್ಪ ದಯವಿಟ್ಟು ಭವಿಷ್ಯ ಪುಣ್ಯ ಎಲ್ಲ ಆಗುದಿಲ್ಲ ಕಾಲು ಗೊತ್ತ ನಮ್ಮರ ನೀ ಏನು ಕೊಟ್ಟು ನಾವು ಮತ್ತ ಆಯ್. ಅಕ್ಕಿ ಹೇಳ್ಯಾಳ ಅಂದ್ರೆ ಅಕ್ಕಿ ವಸೂಲಿ ಮೇಲೆ ಹೇಳ್ತೇನೆ ಹೇಳ್ಬೇಕು ಮತ್ತೆ ರೊಕ್ಕ ಕೊಡು ಎಷ್ಟು 2100 21 ನೂರ
ನೀ ಎಷ್ಟು ಕೊಟ್ಟಿ? 20 ರೂಪಾಯಿ ಕೊಟ್ಟೆನ್ ನೋಡು. ಆಕಿಗೆ ಆದ್ರೆ 20 ರೂಪಾಯಿ, ನಮ್ಗೆ ಯಾಕೆ 2100 ರೂಪಾಯಿ? ಬೋಸೋಡಿ ಮಗನ ನಾವು ಹೆಣ್ಮಕ್ಳಿಗೆ ಪುಗಿಸೋಟಿ ಹೇಳ್ತೀವಿ, ಅದನ್ನ ಕೇಳಕ್ ನೀ ಅವನ್ಲೇ ನಿಮ್ಮ ಬಾಯಾಗ ಭೋಸಡಿ ಮಗನ? ಸಂಸ್ಕೃತ ನಮ್ಮ ಮಂತ್ರದ ಮಠದ ಜೊಡಾನು ಗೂಡ ಹಿಂಗ ನನ್ ಕಡೆ ಅಷ್ಟಿಲ್ಲ, ನಾ ಕೈ ಮುಚ್ಕೊಡ್ತೀನಿ, ಕಣ್ಣು ಮುಚ್ಕೋಬೇಕಪ್ಪ. ಹಂಗೆ ಹಂಗದು ಹೆಂಗಾರ ಮಾಡ್ಕೊಳ ಇಂತ ಅದು ನಾನೇನು ಬಸಳೆ ತೋರಿ ಅರುಣ್ ಭಕ್ತಿ ಬಂಡಿಗಾಲಿ ತಗೋ. ಅಲ್ಲೇ ಐತ್ ನೋಡಿ, ಇಸ್ಕೋ ಹೋಗು. ಹೇಳಪ್ಪ ಭವಿಷ್ಯ ಏನ್ ಹೇಳ್ತೀನಿ ಮುಂದಕ್ಕೆ ಮಾಡು. ಏನು? ಕೈ ಯಾವ ಕೈ ಮಾಡಿದ್ವಿ? ಎಡಗೈ ನಡೆಯಂಗಿಲ್ಲ, ಬಲಗೈ ಮಾಡು. ಬಲಗೈ ಬುಡು ಅಂತ ಐತಿ, ಬುಡು ಮೇಲೆ ಆಗ್ತೈತಿ, ಜಾಗದಾಗ ಬಲವಿಲ್ಲ. ತಡಿ. ಹಂಗೆ ಸುಸಲಾದಿ ಗಿಟ್ಟು ಹೋಗಿ ಬಾ, ಗಂಡಾಗ ಸತ್ತು ಹೋಗಿ ಬರ್ತೀವಿ. ನೀವು ಜಾಗದಾಗ ಬಲವಿಲ್ಲ ಅಂತಂದ್ರೆ ಅದು ಮಾತಿಗೆ ಅಂದಿರ್ತೀನಿ, ಸುಮ್ಮಿರು. ರಾಶಿ ಒಳಗೆ ಹೇಳ್ಬೇಕಂತಂದ್ರೆ ನಿನಗೆ ನೋಡಪ್ಪ, ಹೊಲ ಗೆರಿ ಆ ಕಡೆ ಬೇಕು, ಆ ಕಡೆ ಅಡ್ಡ ಹಿಂಗಂಗು ಒಟ್ಟ ನಿನಗೆ ಏನೈತಿ ಅನ್ನ, ನೀನು ಒಂದು ಹುಡುಗಿ ಮೇಲೆ ಕಣ್ಣಿಟ್ಟಿದಿ. ಹೌದು, ಆ ಹುಡುಗಿ ಬೇರೆ ಯಾರು ಅಲ್ಲ, ಸಾಂಧ್ಯವಿಲ್ಲ ಯಾರ ಮೇಲೆ ಕೈ ತೆಗಿಲ್ಲ, ಮುಂದೆ ಕಾಣು ಬಿಡ್ತೀವಿ ನೋಡು. ಯಾಕೆ ಸಾಕಿಲ್ಲ? ಹೊಂದಂಗಿಲ್ಲ ಆಕಿಗೆ ನಿನಗ. ಯಾಕೆ ಹೊಂದಂಗಿಲ್ಲ? ಏನು ಆಕಿಗೆ 60 ಆಗುತ್ತೆ, ನಿನ್ನ 30 ಆಗುತ್ತೆ. ಅದಕ್ಕೆ ಹೊಂದಾಣಿಕೆ ಬರಂಗಿಲ್ಲ 90ರಾಗ. ಹಿಂಗಾಗತ್ತ? ಉಲ್ಟಾ ಮಾಡು. ಹೆಂಗ? ಇದನ್ನ 60 ಮಾಡಕ್ 30 ಮಾಡು. ಬರಂಗಿಲ್ಲ ಹಂಗ. ಯಾಕೆ ಮಾತನು? 2 ರೂಪಾಯಿ ಕೊಟ್ಟಿನ ಬಿಡಂತ ಕಾಣೋದು. ಸರಳ ಹೇಳ್ಬೇಕಷ್ಟ. ಆಯ್ತಾಯ್ತು, ಆಕೆ ನಿನಗೆ ದಕ್ಕಬೇಕಾದ್ರೆ ಒಂದು ಕೆಲಸ ಮಾಡು. ಏನು? ಆಯ್ತಾರ ಅಮಾವಾಸ್ಯೆ ದಿನ ಸುಡುಗಾಡದಾಗ ಕುಂತಿರ್ತೀನಿ, ರಾತ್ರಿ 1:30 ಬಾ. ರಾತ್ರಿ 1:30 ನಾನು ಸುಡುಗಾಡದಾಗ ಕುಂತಿರ್ತೀನಿ, ಯಪ್ಪ ಅಲ್ಲಿ ಬಂದು ಏನ್ ಮಾಡ್ಲಿ? ದೆವ್ಗಳ ಜೋಡಿ ಮಾತಾಡ್ಕೊಂತ ಕುಂತಿರ್ತೀನಿ ನಾ. ಅವಾಗ ನೀನು ಒಂದಿಟ್ಟು ತೊಗೊಂಬರ್ಬೇಕು. ಏನು? ಆಗ 1 ಕ್ವಿಂಟಲ್ ಅಕ್ಕಿ, 1 ಕ್ವಿಂಟಲ್ ಗೋಧಿ, 2 ಕಿಲೋ ಸಕ್ಕರೆ, 1/4 ಕಿಲೋ ಚಾಪುಡಿ, 1 ತತ್ರಾಣಿ ತೊಂಬ. ಇದನ್ನೆಲ್ಲ ನಾವು 12 ಕೋಳಿ, 24 ಹುಂಜ. ಅಂದ್ರ ಚಿಕನ್ ಮಾಡಿರ್ತೇನೆ? ಏನಿಲ್ಲ, ಹಂಗ ಒಂದು 12 ಪುಟ್ಟಿನ ತಗಡು ತೊಂಬ. 12 ಪುಟ್ಟಿನ ತಗಡು? ಎದಕ್ಕ? ಮಡಿಚಿ ತಾಯ್ತ ಮಾಡಿ ನಿನ್ನ ಕೊಳ್ಳ ಕಟ್ಟಕ. ಅಂತ ಗೊಳ ಕಟ್ತೀಯ? ಅದು ಅಡ್ಡು ಕಟ್ಟಂಗಿಲ್ಲ, ಹಂಗ ನಡ್ಯನೇ ಕಟ್ಟುದು. ಯಾಕಂದ್ರೆ ಅಡ್ಡು ಕಟ್ಟಿದ್ರೆ ರೋಡ್ ಬಂದ್ ಆಗ್ತದೆ, ಹಿಂಗ ಹೋಗುದು ನೀ. ವಿಚಿತ್ರಪ್ಪ ಇದು. ಅಟ್ ಮಾಡೋಗು. ಆ ತಗಡು ಎಲ್ಲಾರು ಹತ್ತಂದ್ರ ಇತರ ಕಾಲ್ ಕಟ್ಟಾದ್ರ ಮುಂದೆ ಹೆಂಗ್ರಿ? ಹೊಯ್ಕೊಂತು ನನಗೆ ನನಗ ಸ್ವಾಗತ ಐತಿ ಅಲ್ಲ. ಇರ್ಲಿ ಹೇಳಪ್ಪ, ಅಷ್ಟೆಲ್ಲ ಮಾಡ್ತೀನಿ, ಒಟ್ಟಿಗೆ ದಕ್ತಾಳಿಲ್ಲ. ಡಾಕ್ಟರ್ ಹೇಳು, ನಡಿ ಜಾಗ ಖಾಲಿ ಮಾಡಿ. ಈ ಫಿಗರ್ ಎಲ್ಲೂ ನೋಡಿ ನೆನಪು ನನಗ. ನೀ ನೋಡಿ, ನಾನೇ ಇವತ್ತು ನೋಡಿನಿ, ಸಾವಿರ ಒಟ್ಟ ಕಂಡೇ ಇಲ್ಲ ನಮ್ಮ ಊರಾಗ. ಒಮ್ಮೆರು ಸ್ವಲ್ಪ ಗೊತ್ತಾಗತ್ತ ನನಗೂ. ಮನಿ ಮ್ಯಾಗ ಕೂತಿದ್ದೆ ನಾನು. ಯಾರ? ಈ ಬಾಡಪ್ಪ ಏ ಶಿವ್ಯ ಕಾಲಿನ ಬಿಕ್ಕೊಂಡು ಬೀಳಿ ಅಂತೇನ. ನಾನೇನೋ ಊರಿಗೆ ದೊಡ್ಡ ಸ್ವಾಮಿಯರು ಬಂದಾರ ಅಂತ ಹೇಳಿ ಏನೇನಾರ ಹೇಳಿ ಏನೇನಾರ ಬಿಟ್ಟು ನನಗೆ ಒಟ್ಟು ಹುಚ್ಚ ಕೈ ಬಿಟ್ಟ. ಮಗ ನಿನಗೇನು ಬಂತ ಇಂಥ ಗತಿ? ಇವೆಲ್ಲ ಎದಕ್ಕೆ ಹಾಕೊಂಡ ಗತಿ? ಏ ತುಜ ಆಯ್ಲ, ಇದು ಎಲ್ಲ ನಿನ್ನ ಸಂಬಂಧನ. ಮತ್ತಾನೆ ಅಂತಿದೆ, ನಾನು ಮದುವೆ ಆಗು ಹೆಣ್ಣು, ನೀನು ಮತ್ತೊಬ್ಬನ ಜೋಡಿ ಹೋದ್ರೆ ನನಗೆ ಹೇಳು ಸಂಕಟ. ಹೌದಲ್ಲ, ನಾನು ಮದುವೆ ಆಗು ಹೆಣ್ಣು. ನಾನು ಹೇಳ ಗಂಡ. ಯಾರು ಹೇಳ್ತಾರ? ನಾನು. ಮಗನ ನೀ ಬೇಕಾದ ಹೇಳ್ತಿದಿ, ಆಕಿ ನನಗ ಬುಕ್ ಆಗ್ಯಾಳ. ಹೌದಾ? ಕೇಳಕ್ಕಿನ್ನ ನನ್ ಮಗ ನೋಡಿ ಹೇಳ, ಅವ್ರು ಬುಕ್ ಆಗ್ಯಾ? ಆಕಿಗೆ ಏನು ಗೊತ್ತಾಗುತ್ತ? ಇನ್ನ ಈಕಿ ಹೊಟ್ಟೆಗಿದ್ಲು, ಅವ್ರ ಅವನ್ ಹೊಟ್ಟಾಗ, ಅವಾಗ ಬುಕ್ ಆಗ್ಯಾಳ ನನಗ. ಅದು ಹೆಂಗೋ ಇವ್ರವು ಹೆಣ್ಣಿದ ನಿಂಗೆ ಗೊತ್ತಾತ? ಮಗನ ಸ್ಕ್ಯಾನಿಂಗ್ ತೆಗಿಸಿ ನೋಡಿವಿ, ಇದ ಫಿಗರ್ ಇತ್ತು.
ಕಾಲ್ ಮಾಡಿದ್ದೆ ನೋಡು ಏನೋ ಇರ್ಲಿ ಬಾ ಸುಮ್ಮನೆ. ಇಬ್ರು ಸೇರಿ ನಾನು ಇವಳ ಗಂಡ ದೋಸ್ತ ಒಂದ್ ಕೆಲಸ ನೀನಾ ಉಪಾಯ ಹೇಳ್ಬಿಡ್ಲೆ. ಏನ್ ಹೇಳುದು ಅನ್ನಕ್ಕೆ ಮೊದಲಿಗೆ ನೀ ಹೇಳ್ಬೇಕು, ಹಿಂದಗಡೆ ನಾನು ಹೇಳೆ ಹಂಗ ಒಂದ್ ಕೆಲಸ ಮಾಡೋಣ. ಹಾ. ಈಕಿನ್ನ ಹಿಂಗ್ ಉದ್ದಕ್ಕೆ ಸಿಗೋಣ. ಆ ಕಡೆ ಪೀಸ್ ನೀ ತಗೋ, ಈ ಕಡೆ ಪೀಸ್ ನಾ ತಗೋ. ಹುಚ್ಚು ನನ್ನ ಮಗ ಪಾಲ ಮಾಡಿದ್ರೆ ದಕ್ಕಿಬೇಕು. ಹೆಂಗ ಹಂಗಂತ ಎಲ್ಲ ಇಬ್ಬರಿಗೂ ಸುಖ ಸಿಗಂಗಿಲ್ಲ. ಅಡ್ಡುಕೋಯಿ ಹುಡುಗಾಡು ಮ್ಯಾಲ ನೀ ತಗೋ, ತೆಳಗಿನ ನೀರಾವರಿ ನಾ ತಗೊಂತೀನಿ. ಹೆಂಗ ಬಾ ಹಿಂಗ್ ಮಾಡ. ಹಂಗ 6 ತಿಂಗಳು ನಿನ್ ಕಡೆ ಇರ್ಲಿ. ಅದೇ ಇಬ್ರು ಏನ್ ಮಾಡ್ಕೊಡ್ದು. ಒಂದ್ ಕೆಲಸ ಮಾಡು. ಈಗ ಇಬ್ರು ಕೂಡ ತಾಳಿ ಕಟ್ಟೋಣ. ಈಗ ಏಯ್ ತಾಳಿ ಕಟ್ಟಿ ಯಾವ ದೊಡ್ಡ ಜಂಗಲ್ನ್ಯಾಗ ಮನಿ ಮಾಡಿಡ್ಬೇಕಿನ್ನ ಚಪ್ಪಲ್ ಅಂದ್ರೆ ಸೇಮ್ ಟು ಸೇಮ್ ಚಪ್ಪಲ್ ಎರಡು ತಗೊಂಡ್ಬರೋಣ. ನೀ ಒಳಗೆ ಹೋಗ್ಬೇಕಾರ ನಿನ್ ಚಪ್ಪಲ್ ಬಾಗ್ದ ಬಿಟ್ಟು ಹೋಗು. ನಿನ್ ಚಪ್ಪಲ್ ಕಂಡ್ರೆ ನಾ ಒಳಗೆ ಬರಂಗಿಲ್ಲ, ನನ್ ಚಪ್ಪಲ್ ಕಂಡ್ರೆ ನೀ ಒಳಗೆ ಬರಕ. ನಿಮ್ಮಿಬ್ಬರು ಚಪ್ಪಲ್ದಾಗ ಮೂರನೇದವ ಹೊರಸ್ತಿನ್ನಂದ್ರೆ ಏನ್ ಮಾಡೋದು? ಅವನು ನಮ್ಮ ಅಣ್ಣತಮ್ಮ ಅಂತ ತಿಳ್ಕೊಂಡು ಅವನ್ ಯಾರು ಪಾಳೆ ಹಾಕೋದು. 11 ದಿನ ಅವ, 11 ದಿನ ನಾನು, 8 ದಿನ ಇನ್ನೊಂದ್ ದಿನ ಉಳಿತಿರ್ತದ 31ನೇ ತಾರೀಕಿಗೆ. ನಿನಗೆ ಕೆಲಸ ಹಚ್ಚಬೇಕಲ್ಲ, ಬಾಂಡೆ ತಿಕ್ಕದು ಅದು. ಹಾ ಏ ಯಾಕ